ಈ ಹಿಂದೆ ಕೂಡ ಈ ರೀತಿಯ ಪ್ರಕರಣಗಳಾಗಿರುವ ಭಾಗಕ್ಕೆ ಬರ್ತಾ ಇದ್ದಾರೆ, ಇಲ್ಲೇ ಸೇರ್ತಾ ಇದ್ದಾರೆ. ಈ ಹಿಂದೆ ಕೂಡ ಈ ರೀತಿಯ ಪ್ರಕರಣಗಳು ಕೂಡ ಆಗಿದ್ದಾವೆ. ಸೊ ಯಾರು ಈ ರೀತಿಯ ಕೃತ್ಯಗಳನ್ನು ಎಸಗ್ತಾ ಇದ್ದಾರೆ ಬಂಧನ ಕೂಡಲೇ ಆಗಬೇಕು ಓಕೆ. ವೆಂಕಟಸ್ವಾಮಿ ಓಂಶಕ್ತಿ ಮಿತ್ರ ಮಂಡಳಿ. ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳಿ ಸರ್. ನಾನು ಪ್ರಸನ್ನ ಅಂತ ಹೇಳಿ ಶ್ರೀರಾಮ್ ಸೇನೆಯ ಪೂರ್ಣಾವಧಿ ಕಾರ್ಯಕರ್ತ. ಇವತ್ತೇನು ನಮ್ಮ ಒಂದು ಓಂಶಕ್ತಿ ಮಂಡಳಿಯವರು ಇವತ್ತು ಮೆರವಣಿಗೆ ಮಾಡ್ತಾಯಿದ್ರು. ಮತ್ತು ಮೊನ್ನೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮೆರವಣಿಗೆಗಳು ಕೂಡ ನಡೀತಾ ಇತ್ತು, ಮತ್ತು ಅವ್ರದ್ದು ಪೂಜಾ ವ್ಯವಸ್ಥೆಗಳು ನಡೀತಾ ಇತ್ತು. 3 ದಿನದ ಹಿಂದೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಕಟ್ಟಿದಂಥ ಒಂದು ಇದ್ರ ಮೇಲೂ ಕೂಡ ಬೆಂಕಿ ಹಾಕಿ ಕಿಡಿಗೇಡಿಗಳು ಇದು ಮಾಡಿರುವಂಥ ಒಂದು ಕೃತ್ಯವನ್ನು ನಡೆಸಿರುವಂಥದ್ದು. ಈ ಕೃತ್ಯವನ್ನು ಇವತ್ತೂ ಕೂಡ ಓಂಶಕ್ತಿ ಮಂಡಳಿಯವರು ಏನು ಒಂದು ದೇವಸ್ಥಾನದ ಪ್ರತಿ ವರ್ಷ ಈ ವರ್ಷ ಮೆರವಣಿಗೆ ನಡೀತಾ ಇತ್ತು, ಅಲ್ಲೂ ಕೂಡ ಇವತ್ತು ಕಿಡಿಗೇಡಿಗಳು ಕಲ್ತೂರಿ ಮತ್ತು ತಲೆ ಕೂಡ ಓಪನ್ ಆಗಿರುವಂಥ ಒಂದು ವಿಷಯ ಇವತ್ತೆಲ್ಲರಿಗೂ ಗೊತ್ತಾಯಿತು. ನಂತರ ಸ್ಟೇಷನ್ಗೆ ಬಂದಿದ್ದಾರೆ. ಸ್ಟೇಷನ್ ಬಂದ ನಂತರ ಇವತ್ತು ACP ಅವರು ಏನು ಹೇಳ್ತಾ ಇದ್ದಾರೆ, ನಾವು FIR ಮಾಡ್ತೀವಿ ಅಂತ ಫಸ್ಟ್ ಹೇಳಿದರು. ಇವಾಗ ಅವರು NCR ಮಾಡ್ತೀವಿ ಅಂತ ಹೇಳ್ತಾರೆ. ದಯವಿಟ್ಟು ಇದಕ್ಕೆ ಕೂಲಂಕುಷವಾಗಿ ತನಿಖೆ ಹಾಕಬೇಕು. ಕಲ್ಲು ಎಲ್ಲಿಂದ ಬಂತು, ಕಲ್ಲು ಯಾರು ಹಾಕಿದ್ರು, ಮತ್ತು ಯಾಕೆ ಕಿಡಿಗೇಡಿಗಳು ಪದೇ ಪದೇ ಮೊದಲೇ KGHಳ್ಳಿ DJಹಳ್ಳಿ ಆಯಿತು, ನಂತರ ಹುಬ್ಬಳ್ಳಿ ಆಯಿತು, ಮತ್ತು ನಂತರದಲ್ಲಿ ಶಿವಮೊಗ್ಗದಲ್ಲಿ SP ಮಿಥುನ್ ಅವ್ರ ಮೇಲೆ ಕೂಡ ಹಲ್ಲೆ ಆಯಿತು. ಹಾಗಾಗಿ ಇವಾಗ ಮತ್ತೆ ಮತ್ತೆ ಪುನಃ ಇದೇ ರಿಪೀಟ್ ಆಗುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಎಷ್ಟು ತಾಳ್ಮೆಯನ್ನು ವಹಿಸ್ಕೊಳ್ಬೇಕು ಹಿಂದೂಗಳು? ನೀವು ಇದೇ ಥರ ಕಲ್ಲು ಬೀಸಾಡೋದಾದರೆ ನಾವು ಏನು ಕೈಗೆ ಬಳೆ ತಂದುಕೊಂಡಿಲ್ಲ, ನಾವು ಕೂಡ ಕಲ್ಲು ಬೀಸಾಡಬೇಕಾಗುತ್ತೆ ಮುಂದಿನ ದಿನದಲ್ಲಿ. ಇದು ನಿಮಗೆ ಶುದ್ಧವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಯಾರು ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಬಾರ್ದು. ಭಾಗಿಯಾಗದವರನ್ನು ಕೂಡಲೇ ಬಂಧಿಸಿ ಕಾನೂನು ರೀತಿ ಕ್ರಮ ತಗೊಳ್ಬೇಕು, ಕಾನೂನಿಗೆ ಒಪ್ಪಿಸುವಂಥ ಕೆಲಸ ಆಗಬೇಕು ಅಂತ ನಾನು ಹೇಳ್ತೀನಿ. ಸರ್, 3 ದಿನ ಹಿಂದೆ ಈ ಥರ ಮಾಡಿದ್ದಾರೆ, ತಿರ್ಗಾ ಇವತ್ತು ಮಾಡಿದ್ದಾರೆ. 3 ದಿನ ಹಿಂದೆ ಏನು ಕಂಪ್ಲೇಂಟ್ ಏನಾದರೂ ಮಾಡಿದ್ದೀರಾ ಏನು ಸರ್? ಈಗ 3 ದಿನ ನಡೆದಿತ್ತು. ಅಯ್ಯಪ್ಪ ಭಕ್ತಾದಿಗಳು ಕಾದು ನೋಡೋ ತಂತ್ರಕ್ಕೆ ಹೋಗಿದ್ದಾರೆ. ಯಾಕೆಂದರೆ ಮಾಲೆ ಹಾಕ್ಕೊಂಡಿರ್ತಾರೆ, ಇಲ್ಲಿಂದ ಮತ್ತೆ ಶಬರಿಮಲೆಗೆ ಹೋಗಬೇಕಾಗತ್ತೆ, ಇಲ್ಲೆಲ್ಲ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಸಹಿಸ್ಕೊಂಡಿದ್ರು. ಮತ್ತು ಇದೇ ರೀತಿ ಮುಂದುವರಿತಾ ಇದ್ರೆ ಮತ್ತು ಇದಕ್ಕೆ ತಕ್ಕ ಶಾಸ್ತಿ ಮಾಡಬೇಕಾಗುತ್ತೆ. ಮತ್ತು ಇವತ್ತು ಕಂಪ್ಲೇಂಟ್ನು ಕೂಡ ಕೊಡ್ತಾ ಇದ್ದಾರೆ. ಅಯ್ಯಪ್ಪ ಭಕ್ತಾದಿಗಳಿರ್ಬೋದು, ಓಂಶಕ್ತಿ ಭಕ್ತಾದಿಗಳಿರ್ಬೋದು, ಮತ್ತು ಸ್ಥಳೀಯರು ಕೂಡ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ತುಂಬ ಕಠಿಣ ಕ್ರಮ ನಾನು ಕೇಳ್ಕೊಳ್ತಾ ಇದ್ದೀನಿ.